ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಾನು ಶರತ್ ಹಣಸೂರು. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವಂತಹ ವಿಜಯನಗರದ ಗತವೈಭವ ಸಾರೋ ಹಂಪಿ ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. 3 ದಿನಗಳ ಕಲಾ ಕಲರವಕ್ಕೆ ಸಿಎಂ ಸಿದ್ದರಾಮಯ್ಯನವರು ವಿದ್ಯುಕ್ತ ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಕುರಿತ ಒಂದು ಹೈಲೈಟ್ಸ್ ಇಲ್ಲಿರುತ್ತೆ. ನಗಾರಿ ಬಾರಿಸಿ ಹಂಪಿ ಉತ್ಸವಕ್ಕೆ ಚಾಲನೆ ನೀಡುತ್ತಿರುವ ಸಿಎಂ ಸಿದ್ದರಾಮಯ್ಯ, ಕಲಾವಿದರ ಕಲರವ ನೋಡಲು ಸೇರಿದ ಜನಸಾಗರ, ಇತ್ತ ಜಗಮಗಿಸುತ್ತಿರುವ ವಿದ್ಯುತ್ ಅಲಂಕಾರ, ಅತ್ಯದ್ಭುತ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಇದು ಈ ಬಾರಿ ಹಂಪಿ ಉತ್ಸವದಲ್ಲಿ ಕಂಡುಬಂದ ಅದ್ದೂರಿ ದೃಶ್ಯಗಳು. ಹಂಪಿ ಉತ್ಸವ 2024ಕ್ಕೆ ಇದೀಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಚಾಲನೆ ದೊರೀತಾ ಇದೆ. ವಿಶೇಷವಾದಂತಹ ಉದ್ಘಾಟನೆ, ವಿಶಿಷ್ಟವಾದಂತಹ ಢಮ ಢಮ ಢಮರುಗ, ಹೇ ಶಂಕರ, ಢನ ಢನ ಢಂಢಾ ಬಜೆ, ನಾಡಿನ ಕೀರ್ತಿಯನ್ನ ಒಳಗಿಸುವಂತಹ, ನಾಡಿನ ಕೀರ್ತಿಯನ್ನ ಬೆಳಗಿಸುವಂತಹ ಢಮರುಗದ ನಿನಾದ. ಹಂಪಿ ವಿರೂಪಾಕ್ಷನ ಗೋಪುರ ಸೇರಿ ವಿವಿಧ ಹಂಪಿಯ ಸ್ಮಾರಕಗಳು ವೇದಿಕೆ ಮೇಲೆ ಕಂಗೊಳಿಸುತ್ತಿರೋದು ಜನರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. ಇದರ ಜೊತೆಗೆ ವಿವಿಧ ತಳಿಯ ಎತ್ತುಗಳ ಪ್ರದರ್ಶನ, 100 ಕಲಾವಿದರಿಂದ ಕಲಾ ಪ್ರದರ್ಶನ ನಡೆಯಿತು. ಹಂಪಿ ಉತ್ಸವ 2024ಕ್ಕೆ ಸಿಎಂ ಸಿದ್ದರಾಮಯ್ಯ ತಾಯಿ ಭುವನೇಶ್ವರಿಗೆ ಪೂಜೆ ಮಾಡಿ ನಗಾರಿ ಬಾರಿಸುವ ಮೂಲಕ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ಕೊಟ್ಟರು. ಆ ಮೂಲಕ 3 ದಿನ ನಡೆಯುವ ಉತ್ಸವಕ್ಕೆ ಚಾಲನೆ ಸಿಕ್ಕಂತಾಗಿದೆ. ಸಿಎಂ ಜೊತೆ ಸಚಿವ ಶಾಸಕರ ದಂಡು ಉತ್ಸವದಲ್ಲಿ ಭಾಗಿಯಾಗಿದ್ರು. ಸಿಎಂ ಹಂಪಿ ಗತವೈಭವ ಮೆಲುಕು ಹಾಕುವ ಜೊತೆಗೆ ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಪಾಲಿದೆಯಲ್ಲ, ಅದು ನಮ್ಮ ತೆರಿಗೆ. 4 ಲಕ್ಷ ಕೋಟಿ ರೂಪಾಯಿಗಳು ಕರ್ನಾಟಕದಿಂದ ತೆರಿಗೆ ಕಲೆಕ್ಟ್ ಆಗುತ್ತೆ. ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಹೋದರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 50,000 ಕೋಟಿ. ನಮ್ಮ ತೆರಿಗೆಯನ್ನು ನಮಗೆ ಹೆಚ್ಚು ಕೊಡಿ ಅಂತಕ್ಕಂಥ ಮಾತುಗಳನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಅದಕ್ಕೆ 7ನೇ ತಾರೀಕು ನಾವೆಲ್ಲ ಹೋಗ್ತಾ ಇದ್ದೀವಿ, ಎಲ್ಲ ಮಂತ್ರಿಗಳು, ಎಲ್ಲ MLAಗಳೆಲ್ಲ ಹೋಗ್ತಾ ಇದ್ದೀವಿ. ಇನ್ನು ಉತ್ಸವದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು, ತಡರಾತ್ರಿವರೆಗೂ ಉತ್ಸವದ ಅಂಗವಾಗಿ ಆಯೋಜಿಸಿದ ರಸಮಂಜರಿ ಕಾರ್ಯಕ್ರಮವನ್ನ ಆನಂದಿಸಿದ್ರು. ಗಾಯಕ ವಿಜಯ್ ಪ್ರಕಾಶ್, ಅನುರಾಧ ಭಟ್, ಉಷಾ ದಿವ್ಯಾ ತಂಡದ ರಸಮಂಜರಿ ಕಾರ್ಯಕ್ರಮ, ಹುಲಿ ನೃತ್ಯ, ಡ್ರಮ್ಸ್ ಈವೆಂಟ್ ಸೇರಿದಂತೆ ಹಲವು ಕಲಾವಿದರ ಕೈಚಳಕ ಕಂಡು ಜನರು ಮುಖ ವಿಸ್ಮಿತರಾದರು. ಇವತ್ತು ಯಾರ ಕಾಲದಲ್ಲಿ ಕೂಡ ಇಷ್ಟು ಉತ್ಸವಗಳು ಆಗಿಲ್ಲ ಅಂತೇಳಿ ಇವತ್ತು ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ರು. ಇವತ್ತು ಅವರು ಕನ್ನಡ ಕಲ್ಚರ್ ಆಗಿ ಇವತ್ತು ಸಚಿವರು ಹೇಳ್ತಾ ಇದ್ರು, ಪ್ರತಿಯೊಂದು ಉತ್ಸವಗಳಿಗೆ ಮಾಡ್ತೀವಿ, ಪ್ರತಿಯೊಂದು ಜಿಲ್ಲಾ ಉತ್ಸವಗಳ ಜೊತೆಗೆ ಮತ್ತು ಎಲ್ಲ ಜನಾಂಗದ ಉತ್ಸವಗಳನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯವರು ನಿಮ್ಮ ಸಲುವಾಗೇ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರನ್ನ ಭದ್ರಪಡಿಸ್ಕೊಂಡು ಹೋಗೋಣ ಅನ್ನುವಂಥ ವಿಚಾರವನ್ನು ತಿಳಿಸಿ, ಒಟ್ಟಾರೆ 3 ದಿನಗಳ ಕಾಲ ನಡೆಯುವ ಉತ್ಸವಕ್ಕೆ ಚಾಲನೆ ಸಿಕ್ಕಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಯಾಗಿಸಿದ್ದಾರೆ. ಸುರೇಶ್ ಚೌಹಾಣ್ ಜೊತೆ ಅಂಕಿತಾ, ರಿಪಬ್ಲಿಕ್ ಕನ್ನಡ, ವಿಜಯನಗರ.